ಆತ್ಮೀಯ 8ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಇಂದಿನ ಕನ್ನಡ ತರಗತಿಗೆ ಸ್ವಾಗತ. ಮಕ್ಕಳೇ, ಇಂದಿನ ದಿನದ ಕನ್ನಡ ತರಗತಿನಲ್ಲಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ 5ನೇ ಗದ್ಯವಾದ ಹೂವಾದ ಹುಡುಗಿ ಎನ್ನುವ ಸುಂದರವಾಗಿರ್ತಕ್ಕಂತಹ ಜನಪದ ಕಥೆಯ ರೂಪದಲ್ಲಿ ಇರ್ತಕ್ಕಂತಹ ಗದ್ಯವನ್ನು ಮಾಡ್ತಾ ಇದ್ದೀನಿ. ಹಾಗಿದ್ರೆ ಎಲ್ಲ ತಯಾರಿದ್ದೀರಾ ಈ ಒಂದು ಸುಂದರವಾದಂತಹ ಕಥೆಯನ್ನು ಕೇಳೋದಕ್ಕೆ? ನೋಡಿ ಮಕ್ಕಳೇ, ಇಂದಿನ ಶಿಷ್ಟ ಸಾಹಿತ್ಯ ಅನ್ನೋದೇನಿದೆಯಲ್ವಾ, ಇದು ಇಷ್ಟರ ಮಟ್ಟಿಗೆ ಬೆಳವಣಿಗೆಯನ್ನು ಹೊಂದೋದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಜನಪದ ಸಾಹಿತ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಶಿಷ್ಟ ಸಾಹಿತ್ಯಗಳಿಗೆ ಜನಪದ ಸಾಹಿತ್ಯನೇ ಮೂಲ ಅಂತ ಹೇಳಿ ನಮಗೆ ತಿಳಿದು ಬರುತ್ತೆ. ಜಾನಪದ ಸಾಹಿತ್ಯ ರಚನೆಯಾದಂತಹ ಸಂದರ್ಭದಲ್ಲಿ ಆಗಿನ ಜನರು ಅಂದರೆ ನಮ್ಮ ಪೂರ್ವಜರು ಏನಿದ್ದಾರಲ್ವಾ, ಅವರಿಗೆ ಆಗ ಓದೋದಕ್ಕೆ ಬರೆಯೋದಕ್ಕೆ ಬರ್ತಾ ಇರಲಿಲ್ಲ. ಹಾಗಿದ್ರೂ ಕೂಡ ಅವರು ವಿಶಿಷ್ಟವಾದಂತಹ ಸಾಹಿತ್ಯವನ್ನು ಹುಟ್ಟು ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಕವಿರಾಜ ಮಾರ್ಗನಲ್ಲಿ ಒಂದು ಮಾತಿದೆ, ಏನಂತ ಹೇಳಿದ್ರೆ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮಿತಿಗಳು ಅಂತ ಹೇಳಿದ್ರೆ, ಕನ್ನಡಿಗರು ಅವರು ಓದದೇ ಇದ್ರೂ ಕೂಡ ಕಾವ್ಯವನ್ನು ರಚನೆ ಮಾಡುವಷ್ಟು ಶಕ್ತಿ ಸಾಮರ್ಥ್ಯವನ್ನು ಉಳ್ಳವರು ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ನಾವು ನಮ್ಮ ಕನ್ನಡಿಗರ ಬುದ್ಧಿವಂತಿಕೆ ಎಷ್ಟಿತ್ತು, ಅವರ ಸಾಹಿತ್ಯ ಆಸಕ್ತಿ ಎಷ್ಟಿತ್ತು ಅಂತ ಹೇಳಿ ನಾವು ತಿಳ್ಕೊಬೋದಾಗಿದೆ. ಹಾಗೆಯೇ ಈ ಜನಪದ ಸಾಹಿತ್ಯ ಹೇಗೆ ಉಟ್ಕೊಳ್ತು ಅಂತ ಹೇಳಿ ನೋಡೋದಾದರೆ, ಈಗ ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ಮನರಂಜನೆ ಬೇಕು ಅಂತ ಹೇಳಿದ್ರೆ ಟಿ ವಿಗಳಿದೆ, ಮೊಬೈಲ್ಸ್ ಇದೆ, ಹೌದು ತಾನೇ, ಸಾಕಷ್ಟು ಮಾಧ್ಯಮಗಳಿದೆ. ಬಟ್ ಆಗೆಲ್ಲ ಏನಿತ್ತು ಅಂತ ಹೇಳಿದ್ರೆ, ಅವರು ಕೆಲಸ ಮಾಡುವಾಗ, ಹೊಲಗಳಲ್ಲಿ ದುಡಿಯುವಾಗ, ಕುಟ್ಟುವಾಗ, ಬೀಸುವಾಗ ಅವರ ಆಸರಿಕೆ ಬೇಸರಿಕೆಗಳನ್ನು ಕಳಿಬೇಕಲ್ವಾ. ಆ ಸಂದರ್ಭದಲ್ಲಿ ಅವ್ರು ಹಾಡು ಹೇಳ್ಕೊಂಡು ಕೆಲಸ ಮಾಡ್ತಾಯಿದ್ರು, ಆ ಕತೆಗಳನ್ನು ಹುಟ್ಟು ಹಾಕ್ಕೊಂಡು ಆ ಕತೆಗಳನ್ನು ಹೇಳ್ಕೊಂಡು ಕೆಲಸ ಮಾಡ್ತಾಯಿದ್ರು. ಇದೇ ಜಾನಪದ ಸಾಹಿತ್ಯ ಆಗಿ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಬೆಳೀತಾ ಬಂತು ಅಂತಾನೆ ನಾವು ಹೇಳ್ಬೋದು. ಈ ಜಾನಪದ ಸಾಹಿತ್ಯದಲ್ಲಿ ನಮ್ಮ ಜನಪದರ ಸುಖ ದುಃಖಗಳು, ಹಾಗೆಯೇ ಅವರ ನೋವು ನಲಿವುಗಳು, ಅವರ ಜೀವನದ ಪ್ರತಿಯೊಂದು ಕ್ಷಣಗಳನ್ನು ನಾವು ನೋಡ್ಬೋದಾಗಿದೆ. ಅವ್ರಿಗೇನಾದರೂ ದುಃಖ ಆದರೆ ಅದನ್ನು ಹಾಡಿನ ರೂಪದಲ್ಲಿ ವ್ಯಕ್ತಪಡಿಸ್ತಾ ಇದ್ರು, ಸಂತೋಷ ಆದರೆ ಅದನ್ನು ಕೂಡ ಹಾಡಿನ ರೂಪದಲ್ಲಿ ವ್ಯಕ್ತಪಡಿಸ್ತಾ ಇದ್ರು. ಮಳೆ ಬಂದರೆ ಒಂದು ಹಾಡು ಕಟ್ತಾ ಇದ್ರು, ಮಳೆ ಇಲ್ಲ ಅಂದರೆ ಒಂದು ಹಾಡು ಕಟ್ತಾ ಇದ್ರು. ಅಣ್ಣ ತಂಗಿಯನ್ನು ತವರಿಗೆ ಕರೆಯೋಕೆ ಬಂದಿಲ್ಲ ಅಂತ ಅಂದರೆ ಒಂದು ಹಾಡು ಕಟ್ತಾ ಇದ್ರು. ಈ ರೀತಿ ಅವರ ಮನಸ್ಸಿನ ಭಾವನೆನೇ ಇಲ್ಲಿ ಸಾಹಿತ್ಯದ ರೂಪದಲ್ಲಿ ಅಭಿವ್ಯಕ್ತಗೊಂಡಿದ್ದನ್ನು ನಾವು ನೋಡ್ಬೋದು. ಇಲ್ಲಿ ನಿಮಗಿರ್ತಕ್ಕಂಥ ಹೂವಾದ ಹುಡುಗಿ ಅಂತಕ್ಕಂತಹ ಒಂದು ಗದ್ಯ ಕೂಡ ಒಂದು ಸುಂದರವಾಗಿರ್ತಕ್ಕಂತಹ ಜನಪದ ಕತೆ. ಹಾಗೆಯೇ ಸಾಕಷ್ಟು ಜನರಿಗೆ ಕತೆ ಅಂದ ತಕ್ಷಣ ಅಜ್ಜಿ ನೆನಪಾಗ್ತಾರೆ. ಯಾಕಂದರೆ ಚಿಕ್ಕವರಿದ್ದಾಗ ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೂ ಕತೆ ಹೇಳ್ತಕ್ಕಂಥದ್ದು ಅಜ್ಜಿನೇ. ಬೇಸಿಗೆ ರಜೆಗಳಲ್ಲಿ, ದಸರಾ ರಜೆಗಳಲ್ಲಿ ಊರಿಗೆ ಹೋದರೆ ಅಲ್ಲಿ ಅಜ್ಜಿ ನಮಗೆಲ್ಲರಿಗೂ ಕೂಡ ಕಥೆಯನ್ನು ಹೇಳ್ತಾ ಇರ್ತಾರೆ ಅಲ್ವಾ. ಈ ಕತೆ ಕೇಳ್ತಾ ಇದ್ರೆ ನಮ್ಮ ಮನಸ್ಸಿಗೆ ಏನೋ ಒಂದು ರೀತಿ ರೋಮಾಂಚನ ಉಂಟಾಗುತ್ತೆ, ನಮ್ಮಲ್ಲಿ ಆಸಕ್ತಿ ಕೆರಳುತ್ತೆ, ಮುಂದೇನಾಗ್ಬೋದು ಅಂತಕ್ಕಂತಹ ಕುತೂಹಲ ಹುಟ್ಟುತ್ತೆ ಅಲ್ವಾ. ಹಾಗಾಗಿ ಈ ಕತೆಗಳು ತುಂಬಾ ಒಬ್ಬ ಮಗುವಿನ ಅಥವಾ ಒಬ್ಬ ವ್ಯಕ್ತಿಯ ಯೋಚನಾ ಶಕ್ತಿಯನ್ನು, ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಈ ಕತೆಗಳು ಉಪಯುಕ್ತ ಆಗುತ್ತೆ ಅಂತಲೇ ನಾವು ಹೇಳ್ಬೋದು. ಸೊ ಈ ಒಂದು ದೃಷ್ಟಿಯಿಂದನೇ ನಿಮಗೆ ಈ ಸುಂದರವಾದಂತಹ ಕಥೆಯನ್ನು ಕೊಟ್ಟಿರೋದು. ಕಥೆಯನ್ನು ಕೇಳ್ತಾ ನಿಮ್ಮಲ್ಲಿ ಕ್ಯೂರಿಯಾಸಿಟಿ ಬೆಳಿಬೇಕು, ಮುಂದೇನಾಗುತ್ತೆ ಅಂತ ಹೇಳಿ. ಹಾಗಿದ್ರೆ ತಯಾರಿದ್ದೀರಾ ಅಲ್ವಾ ಎಲ್ಲ ಕಥೆಯನ್ನು ಕೇಳೋದಕ್ಕೆ? ಹಾಗಿದ್ರೆ ಈ ಜನಪದ ಕಥೆಯನ್ನು ನಮಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂತಹ ಕವಿಯ ಪರಿಚಯವನ್ನು ನಾನಿವಾಗ, ಅಥವಾ ಲೇಖಕರ ಪರಿಚಯವನ್ನು ನಾನಿವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಸುಂದರವಾಗಿರ್ತಕ್ಕಂತಹ ಕಥೆಯನ್ನು ಬರೆದಿರ್ತಕ್ಕಂತಹ ಕೃತಿಕಾರರ ಪರಿಚಯ ಎ.ಕೆ. ರಾಮಾನುಜನ್. ಕವಿ, ಚಿಂತಕ, ಪ್ರಾಧ್ಯಾಪಕ, ಜಾನಪದ ತಜ್ಞ, ಹೀಗೆ ವಿವಿಧ ಪ್ರತಿಭೆಗಳ ಸಂಗಮ ಅಂತಲೇ ನಾವು ಹೇಳ್ಬೋದು. ಸಂಗಮ ಅಂತಂದರೆ ಕೂಡುವಿಕೆ ಅಂತ ಅರ್ಥ. ಕವಿಗಳಾಗಿದ್ದರು, ಚಿಂತಕರಾಗಿದ್ದರು, ಪ್ರಾಧ್ಯಾಪಕರಾಗಿದ್ದರು, ಜಾನಪದ ತಜ್ಞರಾಗಿದ್ದರು, ಹೀಗೆ ವಿವಿಧ ಕ್ಷೇತ್ರದಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಅಂತಲೇ ನಾವು ಹೇಳ್ಬೋದು. ಎ.ಕೆ. ರಾಮಾನುಜನ್. ನೋಡಿ, ಇವರ ಪೂರ್ಣ ಹೆಸರು ಅತ್ತಿಪಟ್ ಕೃಷ್ಣಸ್ವಾಮಿ ರಾಮಾನುಜನ್ ಅನ್ನೋದು ಇವರ ಪೂರ್ಣ ಹೆಸರಾಗಿದೆ. ಇವರು ಮಾರ್ಚ್ 16ನೇ ತಾರೀಕು 1929ನೇ ಇಸ್ವಿನಲ್ಲಿ ಮೈಸೂರಿನಲ್ಲಿ ಜನಿಸಿದಂತಹ ಒಬ್ಬ ಲೇಖಕರು. ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ MA ಪದವಿಯನ್ನು ಗಳಿಸಿದರು. ಹಾಗೆ ಇವರು ದಕ್ಷಿಣ ಭಾರತ ಮತ್ತು ಅಮೇರಿಕಾದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಹಾಗೆಯೇ ಇವರು 1993ನೇ ಇಸ್ವಿನಲ್ಲಿ ಮರಣವನ್ನು ಹೊಂದಿದರು ಅಥವಾ ಇಹಲೋಕವನ್ನು
ತ್ಯಜಿಸಿದರು ಅಂತಾನೆ ನಾವು ಹೇಳ್ಬೋದು. ಇನ್ನು ಕನ್ನಡ ಮತ್ತು ಇಂಗ್ಲೀಷ್ ಸಾಹಿತ್ಯಕ್ಕೆ ಇವರು ಮಹತ್ವವಾದಂತಹ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಕನ್ನಡದಲ್ಲಿ ರಚನೆ ಮಾಡಿರ್ತಕ್ಕಂತಹ ಕೃತಿಗಳು ಯಾವುದು ಅಂತ ನೋಡೋದಾದರೆ ಹೊಕ್ಕುಳಲ್ಲಿ ಹೂವಿಲ್ಲ ಮತ್ತು ಇತರ ಕಥೆಗಳು, ಕುಂಟೋ ಬಿಲ್ಲೆ, ಮತ್ತೊಬ್ಬನ ಆತ್ಮಚರಿತೆ, ಇವು ಕನ್ನಡದಲ್ಲಿ ರಚನೆಯಾಗಿರ್ತಕ್ಕಂತಹ ಪ್ರಸಿದ್ಧ ಕೃತಿಗಳು. ಹಾಗೆಯೇ ಕನ್ನಡ ವಚನ ಸಾಹಿತ್ಯವನ್ನು ಸ್ಪೀಕಿಂಗ್ ಆಫ್ ಶಿವ ಅಂತ ಹೇಳಿ ಅನುವಾದಿಸಿದ್ದಾರೆ. ನೋಡಿ, ಕನ್ನಡ ವಚನ ಸಾಹಿತ್ಯವನ್ನು ಇವರು ಸ್ಪೀಕಿಂಗ್ ಆಫ್ ಶಿವ ಅಂತ ಹೇಳಿ ಅನುವಾದನೆ ಮಾಡಿರೋದನ್ನು ನಾವು ನೋಡ್ಬೋದು. ಇವರ ಸಾಹಿತ್ಯ ಸಾಧನೆಗೆ ಇವರಿಗೆ 1976ನೇ ಇಸ್ವಿನಲ್ಲಿ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಹಾಗೆಯೇ 1983ನೇ ಇಸ್ವಿನಲ್ಲಿ ಪ್ರಸಿದ್ಧ ಮ್ಯಾಕ್ ಆರ್ಥರ್ ಫೆಲೋಶಿಪ್ ಅನ್ನೋ ಗೌರವ ಕೂಡ ಇವರಿಗೆ ಸಂದಿದೆ. ಹಾಗೆ ಇದಿಷ್ಟು ಎ.ಕೆ. ರಾಮಾನುಜನ್ ಇವರ ಪರಿಚಯ. ಇನ್ನು ಈ ಹೂವಾದ ಹುಡುಗಿ ಎನ್ನುವ ಕಥೆಯನ್ನು ಎ.ಕೆ. ರಾಮಾನುಜನ್ ಅವರು ಸಂಪಾದನೆ ಮಾಡಿರ್ತಕ್ಕಂತಹ ಸಾಲು ಸಂಪಿಗೆ ನೆರಳು ಅನ್ನೋ ಒಂದು ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇಲ್ಲಿ ನಿಮಗೊಂದು ಅನುಮಾನ ಮಾಡ್ಬೋದು, ಮ್ಯಾಮ್ ಜಾನಪದ ಕಥೆ ಅಂತಂದರೆ ಅದನ್ನು ಯಾರೂ ರಚನೆ ಮಾಡಿರಲ್ಲ ಅಂತ ಹೇಳಿದ್ರಿ, ಆದರೆ ಇಲ್ಲಿ ನಮಗೆ ಲೇಖಕರ ಪರಿಚಯ ಹೇಳಿದ್ರಲ್ಲ ಅಂತ. ಅಂದರೆ ಲೇಖಕರಿಗೆ ಯಾರೋ ಹೇಳಿದರು ಈ ಕಥೆಯನ್ನು, ಅವರು ಬರಹದ ರೂಪದಲ್ಲಿ ಬರೆದಿದ್ದಾರೆ. ಗೊತ್ತಾಗ್ತಿದೆ ಅಲ್ವಾ ಮಕ್ಕಳೇ? ಹಾಗಿದ್ರೆ ಈ ಒಂದು ಸುಂದರವಾಗಿರ್ತಕ್ಕಂತಹ ಜಾನಪದ ಕಥೆಯ ಆಶಯ ಏನು ಅಂತ ಹೇಳಿ ನಾವು ನೋಡೋದಾದರೆ, ಕೂಲಿ ಮಾಡಿ ಮಕ್ಕಳನ್ನು ಸಾಕುತ್ತಿದ್ದ ತಾಯಿಯ ಕಷ್ಟವನ್ನು ನೋಡಿ ಹೆಣ್ಣು ಮಗಳು ತಾಯಿಗೆ ನೆರವಾಗಬೇಕು ಅಂತ ಹೇಳಿ ಹೂವಿನ ಗಿಡ ಆಗಿ ಹೂ ಮಾರಿ ಅವರು ಹಣವನ್ನು ಸಂಗ್ರಹಿಸ್ತಕ್ಕಂತಹ ಒಂದು ಉಪಾಯವನ್ನು ಮಾಡ್ತಾರೆ. ಈ ಒಂದು ರಹಸ್ಯವನ್ನು ತಿಳಿದು ಆ ಊರಿನ ದೊರೆಯ ಮಗ ಆಕೆಯನ್ನು ಮದುವೆ ಆಗ್ತಾನೆ. ಹೂವಿನ ಗಿಡ ಆಗ್ತಕ್ಕಂತಹ ಹುಡುಗಿ ತನ್ನ ಗಂಡನ ತಂಗಿಯಿಂದಾನೇ ಸಂಕಷ್ಟಕ್ಕೆ ಒಳಗಾಗ್ತಾಳೆ, ಯಾವುದೆಲ್ಲ ತೊಂದರೆಗಳನ್ನು ಅನುಭವಿಸ್ತಾಳೆ. ಕೊನೆಗೆ ಆಕೆ ಆ ಸಮಸ್ಯೆಗಳಿಂದ ಯಾವ ರೀತಿ ಪಾರಾಗಿ ಮತ್ತೆ ಪುನಃ ತನ್ನ ಗಂಡನ ಜೊತೆ ಸೇರ್ಕೋತಾಳೆ, ಮುಂತಾದ ವಿಷಯಗಳ ಬಗ್ಗೆ ನಾವು ಈ ಒಂದು ಸುಂದರವಾಗಿರ್ತಕ್ಕಂತಹ ಕಥೆನಲ್ಲಿ ತಿಳ್ಕೊಬೋದು. ಈಗಲೇ ಎಲ್ಲ ಹೇಳಿಬಿಟ್ರೆ ಕುತೂಹಲ ಹೊರಟೋಗ್ಬಿಡುತ್ತಲ್ವ? ಬನ್ನಿ ನೋಡೋಣ ಹಾಗಿದ್ರೆ ಕತೆ ಯಾವ ಥರ ಪ್ರಾರಂಭ ಆಗುತ್ತೆ ಅಂತ. ಗದ್ಯ 5, ಹೂವಾದ ಹುಡುಗಿ. ಒಂದು ಪಟ್ಟಣ, ಅಲ್ಲೊಬ್ಬ ದೊರೆ ಇದ್ದ. ಆತನಿಗೆ 2 ಹೆಣ್ಣು ಮಕ್ಕಳು ಮತ್ತು ಒಬ್ಬ ಮಗ. ದೊರೆಯ ಮೊದಲನೆಯ ಹೆಣ್ಣು ಮಗಳಿಗೆ ಲಗ್ನವಾಗಿತ್ತು. ನೋಡಿ, ಒಂದು ಪಟ್ಟಣ ಇತ್ತು. ಆ ಪಟ್ಟಣದಲ್ಲಿ ಒಬ್ಬ ರಾಜ ಇದ್ನಂತೆ. ದೊರೆ ಅಂತ ಹೇಳಿದ್ರೆ ರಾಜ. ಆ ರಾಜನಿಗೆ 2 ಹೆಣ್ಣು ಮಕ್ಕಳು ಮತ್ತು ಒಬ್ಬ ಗಂಡು ಮಗ ಇದ್ದರು. ಅದರಲ್ಲಿ ಮೊದಲನೇ ಹೆಣ್ಣು ಮಗಳಿಗೆ ಮದುವೆ ಆಗಿ ಹೋಗಿದ್ರು, ಅಂದರೆ ಗಂಡನ ಮನೆಗೆ ಹೋಗಿದ್ರು. ಇನ್ನು ಅದೇ ಊರಿನಲ್ಲಿ ಒಬ್ಬಳು ಮುದುಕಿ ಇದ್ದಳು. ಅವಳಿಗೆ 2 ಹೆಣ್ಣು ಮಕ್ಕಳು. ಆ ಮುದುಕಿ ಕೂಲಿ ಮಾಡಿ ತನ್ನ ಮಕ್ಕಳನ್ನು ಸಾಕುತ್ತಿದ್ದಳು. ಇನ್ನು ಅದೇ ಪಟ್ಟಣದಲ್ಲಿ ಇನ್ನೊಬ್ಬ ಮುದುಕಿ ವಾಸ ಮಾಡ್ತಾ ಇರ್ತಾಳೆ. ಆ ಮುದುಕಿಗೆ 2 ಹೆಣ್ಣು ಮಕ್ಕಳಿರ್ತಾರೆ. ಪಾಪ ಬಡತನದ ಕುಟುಂಬ. ಆ ಮುದುಕಿ ಕೂಲಿ ಅಂದರೆ ಬೇರೆಯವ್ರ ಹತ್ರ ಕೆಲಸ ಮಾಡಿ ಬಂದ ಹಣದಿಂದ ತನ್ನ ಮಕ್ಕಳನ್ನು ಸಾಕ್ತಾ ಇರ್ತಾಳೆ. ಒಂದು ದಿನ ತಂಗಿ, ಅಕ್ಕಯ್ಯ, ಹೋದಷ್ಟು ದಿನಕ್ಕೆ ಅಮ್ಮ ಕೂಲಿ ಮಾಡಿ ನಮ್ಮನ್ನು ಸಾಕಬೇಕು ಅಂದರೆ ಕಷ್ಟ. ಆದ್ದರಿಂದ ನಾನು ಹೂವಿನ ಗಿಡ ಹಾಕ್ತೀನಿ, ನೀನು ಹೂ ತಕ್ಕೊಂಡು ಹೋಗಿ ಮಾರ್ಕೊಂಡು ಬಂದ್ಬಿಡೆ ಎಂದು ಅಕ್ಕನಿಗೆ ಹೇಳಿದಳು. ನೋಡಿ, ಇಲ್ಲಿ ಒಂದಿನ ತಂಗಿ ಏನಂತ ಹೇಳ್ತಿದ್ದಾಳೆ, ಅಕ್ಕಯ್ಯ, ಹೀಗೇನೆ ಅಮ್ಮ ನಮ್ಮನ್ನು ಕೂಲಿ ಮಾಡಿ ಸಾಕಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತಲ್ವಾ? ಅಮ್ಮನ ಕಷ್ಟ ನನ್ನ ಕೈನಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ನಾನು ಹೂವಿನ ಗಿಡ ಹಾಕ್ತೀನಿ, ನೀನು ಹೂವನ್ನು ತಗೊಂಡು ಹೋಗಿ ಮಾರ್ಕೊಂಡು ಬಂದ್ಬಿಡು ಅಂತ ಹೇಳಿ ಅಕ್ಕನಿಗೆ ಹೇಳ್ತಾಳೆ. ತಂಗಿ ಇದ್ದಕ್ಕಿದ್ದಂಗೆ ಹೂವಿನ ಗಿಡ ಹಾಕ್ತೀನಿ ಅಂತ ಹೇಳಿ ಮಾತನ್ನು ಕೇಳಿ ಅಕ್ಕನಿಗೆ ಆಶ್ಚರ್ಯ ಆಯಿತು. ಮನುಷ್ಯರೆಲ್ಲಾದರೂ ಹೂವಿನ ಗಿಡ ಆಗೋದುಂಟಾ? ಇಲ್ಲ ಅಲ್ವಾ? ಹಾಗಾಗಿ ಅಕ್ಕನಿಗೆ ಇಲ್ಲಿ ಆಶ್ಚರ್ಯ ಆಯಿತು. ಅಕ್ಕನಿಗೆ ಕುತೂಹಲ ಕೆರಳಿ, ಅದು ಹೇಗೆ ಹೂವಿನ ಗಿಡ ಆಗ್ತೀಯೇ ಎಂದು ಕೇಳಿದಳು. ನೀನು ಹೂವಿನ ಗಿಡ ಹಾಕ್ತೀಯಾ? ಅದು ಹೇಗೆ ನೀನು ಹೂವಿನ ಗಿಡ ಹಾಕ್ತೀಯಾ ಅಂತ ಕೇಳಿದ್ಲು. ಆಗ ತಂಗಿ, ನೋಡಿ, ಅದನ್ನೆಲ್ಲ ನಾನು ಆಮೇಲೆ ಹೇಳ್ತೀನಿ ಕಣೆ, ಮೊದಲು ಮನೆಯೆಲ್ಲ ಸಾರಿಸ್ಬಿಡು. ನೀನು ಸ್ನಾನ ಮಾಡಿ ಬಾವಿಯಿಂದ ಚಿಳ್ಳುಗುರು ಸೋಕದ ಹಾಗೆ 2 ತಂಬಿಗೆ ನೀರು ತಗೊಂಡು ಬಾ ಅಂದಳು. ಇಲ್ಲೇನು ಹೇಳ್ತಾಳೆ ತಂಗಿ ಅಕ್ಕನ ಮಾತಿಗೆ, ಅದೆಲ್ಲ ನಿನ್ಗೆ ಆಮೇಲೆ ಹೇಳ್ತೀನಿ, ನೀನು ಮೊದಲು ಮನೆಯನ್ನೆಲ್ಲ ಸಾರಿಸ್ಬಿಡು. ಸಾರಿಸಿ ಚಿಳ್ಳುಗುರು ಅಂದರೆ ಉಗುರಿನ ತುದಿ ನೀರಿಗೆ ಸೋಕದ ಹಾಗೆ 2 ಬಿಂದಿಗೆ ನೀರನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ಅಕ್ಕನಿಗೆ ಹೇಳ್ತಾಳೆ. ಅಕ್ಕ ಹಾಗೇ ಮಾಡಿದಳು. ತಂಗಿ ಯಾವ ರೀತಿ ಹೇಳಿದ್ಲು, ಅಕ್ಕ ಅದೇ ಕೆಲಸಗಳನ್ನೆಲ್ಲ ಮಾಡಿದ್ಲು. ಇವರ ಮನೆ ಎದುರಿಗೆ ಒಂದು ದೊಡ್ಡ ಮರವಿತ್ತು.
ಅಲ್ಲೂ ಗುಡಿಸಿ ಸಾರಿಸಿದಳು. ಇವ್ರ ಮನೆ ಮುಂದೆ ಒಂದು ದೊಡ್ಡ ಮರ ಇತ್ತಂತೆ. ಆ ಮರದ ಕೆಳಗಿನ ಜಾಗವನ್ನು ಕೂಡ ಗುಡಿಸಿ ಸಾರಿಸಿ ಶುಭ್ರ ಮಾಡಿದ್ರು. ಅಲ್ಲಿಗೆ ಇಬ್ಬರೂ ಹೋದರು. ತಂಗಿ ಅಕ್ಕನನ್ನು ಕರೆದು, ನೋಡಕ್ಕಯ್ಯ, ನಾನಿಲ್ಲಿ ದೇವರ ಧ್ಯಾನ ಮಾಡಿ ಕುಳಿತುಕೋತೀನಿ. ನೀನು ಒಂದು ತಂಬಿಗೆ ನೀರನ್ನೆಲ್ಲ ನನ್ನ ಮೈ ಮೇಲೆ ಸುರಿದು ಬಿಡು. ನಾನು ಹೂವಿನ ಗಿಡ ಹಾಕ್ತೀನಿ. ಸುಳಿ ಮುರಿಯದ ಹಾಗೆ, ಎಲೆ ಮುರಿಯದ ಹಾಗೆ ಬೇಕಾದಷ್ಟು ಹೂ ಕಿತ್ಕೋ. ನಿನಗೆ ಸಾಕಾದ ಮೇಲೆ ಇನ್ನೊಂದು ತಂಬಿಗೆ ನೀರನ್ನು ನನ್ನ ಮೇಲೆ ಸುರಿದು ಬಿಡು. ನಾನು ಪುನಃ ಮನುಷ್ಯಳಾಗ್ತೀನಿ ಎಂದಳು. ನೋಡಿ, ಇಲ್ಲಿ ಏನು ಹೇಳ್ತಿದ್ದಾಳೆ ತಂಗಿ ಅಂತಂದರೆ, ಅಕ್ಕ ತಂಗಿ ಇಬ್ಬರು ಮರದ ಹತ್ರ ಹೋದರು. ಮರದ ಹತ್ರ ಹೋದಾಗ ತಂಗಿ ಹೇಳ್ತಾಳೆ, ಅಕ್ಕ, ನಾನು ಈ ಮರದ ಕೆಳಗಡೆ ಧ್ಯಾನ ಮಾಡಿಕೊಂಡು ಕೂತ್ಕೋತೀನಿ. ನೀನು ತಂದಿದೆಯಲ್ವಾ ನೀರು, ಅದರಲ್ಲಿ ಒಂದು ತಂಬಿಗೆ ನೀರನ್ನು ನನ್ನ ಮೈ ಮೇಲೆ ಸುರಿದ್ಬಿಡು. ನಾನು ಹೂವಿನ ಗಿಡ ಹಾಕ್ತೀನಿ. ನಾನು ಹೂವಿನ ಗಿಡ ಆದ ತಕ್ಷಣ ನೀನು ಸುಳಿ ಮುರಿಯದ ಹಾಗೆ, ಎಲೆ ಮುರಿಯದ ಹಾಗೆ, ಸ್ವಲ್ಪ ಕೂಡ ಗಿಡಕ್ಕೆ ತೊಂದರೆ ಆಗ್ದಂಗೆ ನಿನಗೆ ಎಷ್ಟು ಬೇಕೋ ಅಷ್ಟು ಹೂಗಳನ್ನು ಕಿತ್ಕೋ. ನಿನಗೆ ಹೂಗಳು ಸಾಕಾದ್ಮೇಲೆ ಇನ್ನೊಂದು ತಂಬಿಗೆ ನೀರಿದೆಯಲ್ವಾ, ಅದನ್ನು ನನ್ನ ಮೈ ಮೇಲೆ ಸುರಿದ್ಬಿಡು, ಮತ್ತೆ ನಾನು ಮನುಷ್ಯಳಾಗ್ತೀನಿ ಅಂತ ತಂಗಿ ಅಕ್ಕನಿಗೆ ಹೇಳಿದ್ಲು. ತಂಗಿ ದೇವರನ್ನು ನೆನೆದು ಕುಳಿತಳು. ಅಕ್ಕ ಒಂದು ಬಿಂದಿಗೆ ನೀರನ್ನು ಅವಳ ಮೇಲೆ ಸುರಿದಳು. ಸರಿ, ಹೂವಿನ ಗಿಡವಾದಳು. ಇಲ್ಲಿ ತಂಗಿ ಹೇಳ್ದಂಗೆ ಮಾಡಿದ್ಲು. ತಂಗಿ ಕಣ್ಣು ಮುಚ್ಕೊಂಡು ದೇವ್ರ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ್ಲು. ಅಕ್ಕ ತಂಗಿ ಹೇಳಿರೋ ಥರನೇ ಏನು ಮಾಡಿದ್ಲು, ಒಂದು ಬಿಂದಿಗೆ ನೀರನ್ನು ಸುರಿದಳು. ಇಲ್ಲಿ ತಂಗಿ ಹೂವಿನ ಗಿಡ ಆದ್ಲು. ಅಕ್ಕ ಸುಳಿ, ಎಲೆ, ತೊಟ್ಟು ಮುರಿಯದ ಹಾಗೆ ಹೂವನ್ನು ಬಿಡಿಸಿಕೊಂಡಳು. ಆ ಗಿಡಕ್ಕೆ ಯಾವುದೇ ತೊಂದರೆ ಆಗ್ದಂಗೆ, ಸುಳಿ ಇರ್ಬೋದು, ಚಿಗುರು ಇರ್ಬೋದು, ಎಲೆ ಇರ್ಬೋದು, ಹೂವಿರ್ಬೋದು, ಸ್ವಲ್ಪ ಕೂಡ ತೊಂದರೆ ಆಗ್ದಂಗೆ ಹೂವನ್ನು ಅಕ್ಕ ಬಿಡಿಸ್ಕೊಂಡ್ಳು. ನಂತರ ಏನು ಮಾಡಿದ್ಲು, ಮತ್ತೊಂದು ತಂಬಿಗೆ ನೀರನ್ನು ಗಿಡದ ಮೇಲೆ ಸುರಿದಳು. ಯಥಾಸ್ಥಿತಿಯಂತೆ ತಂಗಿ ಲಕ್ಷಣವಾಗಿ ಮನುಷ್ಯಳಾದಳು. ಇನ್ನೊಂದು ತಂಬಿಗೆ ನೀರು ಹಾಕಿದ ತಕ್ಷಣ ಹೇಗೆ ಮುಂಚೆ ಮನುಷ್ಯಳ ರೂಪದಲ್ಲಿ ಇದ್ಲಲ್ವ, ಅದೇ ಥರ ಮನುಷ್ಯಳಾದ್ಲು. ಅನಂತರ ಇಬ್ಬರು ಆ ಹೂವನ್ನೆಲ್ಲ ಬುಟ್ಟಿಗೆ ತುಂಬಿ ಮನೆಗೆ ತಂದರು. ಸಾಕಷ್ಟು ಹೂಗಳನ್ನು ಬಿಡಿಸಿದ್ರು. ಇಬ್ಬರು ಸೇರಿ ಆ ಹೂವನ್ನೆಲ್ಲ ತಗೊಂಡು ಮನೆಗೆ ಬಂದರು. ಇಬ್ಬರು ಸೇರಿ ಹೂವನ್ನು ಕಟ್ಟಿದರು. ಎಲ್ಲಿಗೆ ತೆಗೆದುಕೊಂಡು ಹೋಗಿ ಮಾರಲಿ ಎಂದಳು ದೊಡ್ಡವಳು. ಇಬ್ಬರು ಮನೆಗೆ ಬಂದರು, ಹೂವನ್ನೆಲ್ಲ ಕಟ್ಟಿದ್ರು. ಕಟ್ಟಿದ ಮೇಲೆ ದೊಡ್ಡವಳು ಕೇಳಿದ್ದು, ಏನಮ್ಮ ತಂಗಿ, ಹೂವನ್ನು ಎಲ್ಲಿಗೆ ತೊಗೊಂಡು ಹೋಗಿ ಮಾರೋದು ಅಂತ ಹೀಗೆ ಮಾತನಾಡುವಾಗ ತಂಗಿ ಹೇಳ್ತಾಳೆ, ಅಕ್ಕಯ್ಯ, ದೊರೆ ಮನೆಗೆ ತಗೊಂಡು ಹೋಗು, ಅವರು ಹೆಚ್ಚಿಗೆ ಹಣ ಕೊಡ್ತಾರೆ. ಅಮ್ಮ ನಮಗೋಸ್ಕರ ಯಾವಾಗಲೂ ಕೂಲಿ ಮಾಡುತ್ತಿರುತ್ತಾಳೆ. ಹೆಚ್ಚು ಹಣ ಕೂಡಿ ಹಾಕಿ ಅಮ್ಮನಿಗೆ ತೋರಿಸೋಣ ಎಂದಳು ಚಿಕ್ಕವಳು. ತಂಗಿ ಏನು ಹೇಳ್ತಾಳೆ, ಅಕ್ಕ, ಈ ಕಟ್ಟಿರೋ ಹೂವನ್ನೆಲ್ಲ ನೀನು ರಾಜನ ಮನೆಗೆ ತೊಗೊಂಡು ಹೋಗು. ರಾಜನ ಮನೆಗೆ ತೊಗೊಂಡೋದ್ರೆ ಅವ್ರು ಜಾಸ್ತಿ ಹಣ ಕೊಡ್ತಾರೆ. ಅಮ್ಮ ನಮಗೋಸ್ಕರ ಕಷ್ಟಪಡ್ತಾರಲ್ವ, ನಾವು ಈ ಹಣವನ್ನೆಲ್ಲ ಕೂಡಿಡೋಣ, ಅವರಿಗೆ ನೆರವಾಗೋಣ ಅವರ ಕಷ್ಟದಲ್ಲಿ ಅಂತ ಹೇಳಿ ಅಕ್ಕ ತಂಗಿ ಇಲ್ಲಿ ಇಬ್ಬರು ಕೂಡ ಮಾತನಾಡ್ಕೋತಾ ಇದ್ದಾರೆ. ಅಂದು ಒಂದು ಬುಟ್ಟಿಯಲ್ಲಿ ಹೂವನ್ನೆಲ್ಲ ಇಟ್ಟುಕೊಂಡು, ಹೂ ಬೇಕೇನಮ್ಮ ಹೂವು, ಹೂ ಬೇಕೇನಮ್ಮ ಹೂವು ಎಂದು ಕೂಗಿಕೊಂಡು ದೊರೆ ಮನೆ ಮುಂದೆ ಬಂದಳು. ತಂಗಿ ಹೇಳಿರೋ ಥರನೇ ಅಕ್ಕ ಒಂದು ಬುಟ್ಟಿನಲ್ಲಿ ಹೂನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಹೂ ಬೇಕೇನಮ್ಮ ಹೂವು ಅಂತ ಮಾರ್ಕೊಂಡು ಬಂದ್ಲು. ದೊರೆಯ ಚಿಕ್ಕ ಮಗಳು, ಅಮ್ಮ, ಹೂವು ಘಮ ಘಮ ಅಂತಾವೆ, ಕೊಡಿಸಿಕೊಡು ಎಂದಳು. ಈ ಹೂ ಮಾರೋದನ್ನು ಯಾರು ನೋಡಿದ್ರು? ದೊರೆ ಚಿಕ್ಕ ಮಗಳಿದ್ಲಲ್ವಾ, ಒಬ್ಳು ಮಗಳಿಗೆ ಮದುವೆ ಗಂಡನ ಮನೆಗೆ ಹೋಗಿದ್ದಾರೆ, ಇನ್ನೊಬ್ಳು ಚಿಕ್ಕ ಮಗಳಿದ್ಲಲ್ವಾ, ಅವಳು ಅವ್ರ ಅಮ್ಮನಿಗೆ ಕೇಳ್ತಾ ಇದ್ದಾಳೆ, ಅಮ್ಮ, ಹೂ ನೋಡು ಎಷ್ಟು ಸುಂದರವಾಗಿದೆ, ಘಮ ಘಮ ಅನ್ನಂತೆ, ಹೂವನ್ನು ನನಗೆ ಕೊಡಿಸ್ಕೊಡು ಅಂತ ಕೇಳಿದ್ಲು. ಆಗ ಆ ದೊರೆಯ ಹೆಂಡತಿ ಹೂವನ್ನು ನೋಡಿದ್ಲು. ನೋಡ್ಬಿಟ್ಟು ಕೇಳ್ತಾ ಇದ್ದಾಳೆ, ಎಷ್ಟು ಬೆಲೆ ಅಂತ ಕೇಳಿದ್ಲು. ಎಷ್ಟನ್ನ ಕೊಡ್ರವ್ವ, ನಾವು ಬಡವರು ಎಂದಳು ಅಕ್ಕ. ಅಕ್ಕ ಇಲ್ಲಿ ಬೆಲೆ ಹೇಳ್ತಾ ಇಲ್ಲ, ನೀವೆಷ್ಟಾದರೂ ಕೊಡ್ರಿ, ನಾವು ಬಡವರು ಅಂತ ಹೇಳಿದ್ಲು. ದೊರೆ ಹೆಂಡತಿ ಹೂವು ತಗೊಂಡು ಒಂದು ಮೊಗೆ ಹಣ ಕೊಟ್ಟಳು. ದೊರೆ ಹೆಂಡತಿ ಹೂ ತಗೊಂಡ್ಲು, ಒಂದು ಮೊಗೆ ಅಂದರೆ ಒಂದು ಚಿಕ್ಕ ಚೀಲದ ತುಂಬ ಅಥವಾ ಒಂದು ಬೊಗಸೆ ತುಂಬ ಅಂತೇಳಿ ನಾವು ಹೇಳ್ಬೋದು, ಅಷ್ಟು ಹಣವನ್ನು ಕೊಟ್ಟಳು. ಅಕ್ಕ ಮೊಗೆ ಹಣವನ್ನು ತಂದು ತಂಗಿಗೆ ತೋರಿಸಿದಳು. ಖುಷಿಯಾಗ್ಬಿಡ್ತು. ಆ ಹಣ ತಗೊಂಬಂದು ತಂಗಿಗೆ ತೋರಿಸ್ತಾ ಇದ್ದಾಳೆ. ಇಲ್ಲಿ ನೋಡಿ ತಂಗಿ ಏನು ಹೇಳ್ತಿದ್ದಾಳೆ ಅದಕ್ಕೆ, ಅಕ್ಕಯ್ಯ, ಅಮ್ಮನಿಗೆ ಹೇಳಬೇಡ, ಮುಚ್ಚಿಡು ಅಂದಳು. ಅಕ್ಕಯ್ಯ, ನಾವೇನಾದರೂ ಈ ಥರ ಕೆಲಸ ಮಾಡ್ತಿದ್ದೀವಿ ಅಂತ ಗೊತ್ತಾದರೆ ಅಮ್ಮಂಗೆ ಬೈದ್ಬಿಡ್ತಾರೆ, ನೀನು ಅಮ್ಮಂಗೆ ಹೇಳಬೇಡ, ಮುಚ್ಚಿಡು, ಸ್ವಲ್ಪ ಜಾಸ್ತಿ ಹಣ ಕೂಡಿದ ಮೇಲೆ ತೋರಿಸೋಣ ಅಮ್ಮನಿಗೆ ಅಂಥೇಳಿ ಮಾತಾಡ್ತಾ ಇದ್ದಾರೆ ಇಲ್ಲಿ. ಹೀಗೆ ಕೆಲವು ದಿನ ಮಾಡಿದರು. ಒಟ್ಟು 5 ಮೊಗೆ ಹಣವಾಯಿತು. ಇದೇ ಥರ ಸ್ವಲ್ಪ ದಿನ ಕಂಟಿನ್ಯೂ ಮಾಡಿದ್ರು. ಈಗ ಅವ್ರ ಹತ್ರ 5 ಮೊಗೆ ಹಣ ಇದೆ. ಹೂವನ್ನು ಕಟ್ಟೋದು, ಮಾರೋದಕ್ಕೆ ಹೋಗೋದು, ದೊರೆ ಮನೆಯಲ್ಲಿ ಮಾರೋದು, ಹಣ ತಂದು ಕೂಡಿಡೋದು, ಹೀಗೆ 5 ಮೊಗೆ ಹಣ ಅವ್ರ ಹತ್ರ
ಶೇಖರಣೆಯಾಗಿದೆ. ತಂಗಿ ಅಕ್ಕನಿಗೆ ಹೇಳ್ತಾಳೆ, ಅಕ್ಕ ನಾವು ಇದನ್ನ ಅಮ್ಮನಿಗೆ ತೋರಿಸೋಣ ಅಂದಾಗ, ಅಕ್ಕ ಬೇಡವೇ ತಂಗಿ, ಅಮ್ಮ ಹೊಡಿತಾಳೆ, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ತೋರಿಸೋಣ ಅಂಥೇಳಿ ಇಬ್ಬರು ಮಾತಾಡ್ಕೋತಾರೆ. ನಂತರ ಏನಾಯಿತು, ಈ ಹೂವು ದೊರೆಯ ಮಗನ ಕಣ್ಣಿಗೆ ಬಿತ್ತು. ಈ ಹೂವನ್ನ ಯಾರು ನೋಡಿದ್ರು, ದೊರೆ ಮಗ ಇದ್ನಲ್ವಾ ಅವನು ನೋಡ್ದ, ಒಳ್ಳೆ ಘಮ ಘಮ ಅನ್ನುತ್ತಿತ್ತು. ಇಂತಹ ಸೊಗಸಾದ ಹೂವನ್ನು ಅವನೆಂದು ನೋಡೇ ಇರಲಿಲ್ಲ. ನೋಡಿ, ದೊರೆ ಮಗ ಅದುವರೆಗೂ ಅಷ್ಟು ಚೆನ್ನಾಗಿರೋ ಘಮ ಘಮ ಹೂವನ್ನು ನೋಡೇ ಇರಲಿಲ್ವಂತೆ. ಈ ಹೂವನ್ನು ಯಾರು ತಂದು ಕೊಡುತ್ತಾರೆ ಎಂದು ಯೋಚಿಸಿ ಆ ದೊಡ್ಡ ಹುಡುಗಿ ತಂದು ಕೊಡುವುದನ್ನು ನೋಡಿ ಅವಳನ್ನೇ ಹಿಂಬಾಲಿಸಿ ಹೋಗಿ ನೋಡಿದ. ಇವನಿಗೆ ಆಶ್ಚರ್ಯ ಆಯಿತು, ಇಷ್ಟು ಘಮ ಘಮ ಅನ್ನತ್ತೆ ಹೂಗಳು, ನಾನು ಇದುವರೆಗೂ ಒಂದು ಸಾರಿನೂ ಈ ಹೂವನ್ನು ನೋಡೇ ಇಲ್ಲ, ಈ ಹೂವನ್ನು ಯಾರು ತಂದು ಕೊಡ್ತಾರೆ ಅಂತ ಹೇಳಿ ಫಸ್ಟ್ ತಿಳ್ಕೊಂಡ. ನಂತರ ಏನು ಮಾಡ್ದ, ಆ ಹೂವನ್ನು ತಂದು ಕೊಡ್ತಕ್ಕಂತಹ ಹುಡುಗಿಯನ್ನೇ ಹಿಂಬಾಲಿಸ್ದ, ಫಾಲೋ ಮಾಡಿಕೊಂಡು ಹೋದ. ಆಕೆಯ ಮನೆಯ ಸುತ್ತಮುತ್ತ ನೋಡ್ತಾನೆ. ಈ ಮನೆಯ ಸುತ್ತಮುತ್ತ ಹೂವಿನ ಗಿಡಗಳಿಲ್ಲದನ್ನು ಗಮನಿಸಿ, ಇಂತಹ ಹೂವು ಇವರಿಗೆ ಎಲ್ಲಿಂದ ಬರುತ್ತದೆ ಎಂದು ಯೋಚನೆ ಮಾಡಿ ಅರಮನೆಗೆ ಬಂದ. ಹಿಂದೆ ಹಿಂದೆ ಹೋದ, ಅವ್ರ ಮನೆ ಹತ್ರ ಹೋದ, ಸುತ್ತ ನೋಡ್ದ, ಎಲ್ಲೂ ಕೂಡ ಹೂವಿನ ಗಿಡಗಳೇ ಇಲ್ಲ. ಆಗ ದೊರೆ ಮಗನಿಗೆ ಆಶ್ಚರ್ಯ ಆಗುತ್ತೆ, ಇವ್ರ ಮನೆ ಸುತ್ತಮುತ್ತ ಎಲ್ಲೂ ಈ ರೀತಿಯ ಗಿಡ ಮರಗಳೇ ಇಲ್ಲ, ಈ ರೀತಿ ಹೂವನ್ನು ಬಿಡ್ತಕ್ಕಂಥದ್ದು, ಇವ್ರು ಎಲ್ಲಿಂದ ಈ ಹೂವನ್ನು ತರ್ತಾರೆ ಅಂತ ಹೇಳಿ ಇಲ್ಲಿ ದೊರೆ ಮಗನಿಗೆ ಆಶ್ಚರ್ಯ ಆಯಿತು. ಅದೇ ಯೋಚನೆ ಮಾಡಿಕೊಂಡು ಆತ ಏನು ಮಾಡ್ದ, ಅರಮನೆಗೆ ವಾಪಸ್ ಬಂದ. ಹೇಗಾದರೂ ಮಾಡಿ ಈ ಹೂವನ್ನ ಅವ್ರು ಎಲ್ಲಿಂದ ತರ್ತಾರೆ ಅಂತ ಕಂಡುಹಿಡಿಲೇಬೇಕು ಅಂತ ದೊರೆ ಮಗ ಏನು ಮಾಡ್ದ ಗೊತ್ತಾ, ಮಾರನೇ ದಿನ ಸೂರ್ಯ ಹುಟ್ಟುವ ಮೊದಲೇ ಹೋಗಿ ಹುಡುಗಿಯರಿದ್ದ ದೊಡ್ಡ ಮರದ ಮೇಲೆ ಕುಳಿತುಕೊಂಡ. ನೆಕ್ಸ್ಟ್ ದಿನ ಏನು ಮಾಡ್ದ, ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಬೇಗ ಎದ್ಬಿಟ್ಟು ಆ ಹುಡುಗಿಯರ ಮನೆ ಹತ್ರ ಒಂದು ಮರ ಇತ್ತಲ್ವಾ, ಆ ಮರದ ಮೇಲೆ ಹೋಗಿ ಕುಳಿತುಕೊಂಡ. ನೋಡಿ, ಈಗ ದೊರೆ ಮಗ ಬಂದ್ಬಿಟ್ಟು ಆ ಒಂದು ಮರದ ಮೇಲೆ ಕೂತಿದ್ದಾನೆ. ಈ ವಿಷಯ ಈ ಹುಡುಗಿರಿಗೆ ಗೊತ್ತಿಲ್ಲ. ಹಾಗಿದ್ರೆ ಮುಂದೆ ಏನಾಯಿತು, ಆ ದೊರೆ ಮಗನಿಗೆ ಗೊತ್ತಾಯ್ತಾ ಹೂವಿನ ಗಿಡ ಹೇಗಾಗ್ತಾರೆ ಅವರು ಅಂತ ಹೇಳಿ? ಹಾಗಿದ್ರೆ ಆ ಹುಡುಗಿರು ಯಾವ ರೀತಿ ಕಷ್ಟಕ್ಕೆ ಸಿಕ್ಕಾಕೊಂಡ್ರು, ಉಳಿದಿರೋದನ್ನೆಲ್ಲ ಮುಂದಿನ ತರಗತಿನಲ್ಲಿ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು.